ಶಿವಶರಣರ ನಡೆ ಅಂತಿಂತೆನಬೇಡ, ಶರಣ ಮಾದಾರ ಚೆನ್ನಯ್ಯನ ನಡೆ ಆವ ವೇದದಲ್ಲಿ ಹೇಳಿತ್ತು ಅನ್ನುವಂಥ ಮಾತನ್ನು ಪ್ರಶ್ನೆ ಹಾಕ್ತಾರೆ. ಶರಣರ ನಡೆ ಈ ಲೋಕದ ಜಡಜೀವಿಗಳಿಗೆ ತಿಳಿಯದು ಅನ್ನುವಂಥ ಮಾತನ್ನ ಮಹಾದೇವಿ ಅಕ್ಕಗಳವರು ಹೇಳ್ತಾರೆ ಯೋಗಾಂಗ ತ್ರಿವಿಧಿಯಲ್ಲಿ. ಬಲ್ಲವರೇ ಬಲ್ಲರು ಎಲ್ಲರಿಗದು ತಿಳಿಯದು, ಬಲ್ಲವರೇ ಬಲ್ಲರು ಎಲ್ಲರಿಗದು ತಿಳಿಯದು, ಕಲ್ಲೊಳಗೆ ರತ್ನ ಇರುವಂತೆ ಇದರ ಅರ್ಥ ಬಲ್ಲವರಿಗಷ್ಟೇ ತಿಳಿಯುವುದು. ಈ ಎಲ್ಲ ಭೋಗಗಳಲ್ಲಿ ಪಲ್ಲವಿಸಿ ಇರುತಿಹರು ಅಂತ ಅದ್ಭುತವಾದ ಮಾತು. ಎಲ್ಲ ಭೋಗಗಳಲ್ಲಿ ಪಲ್ಲವಿಸಿ ಇರುತಿಹರು, ಬಲ್ಲರೆ ಅವರ ಪರಿಬೇರೆ, ಶರಣರನ್ನು ಕುಲ್ಲಮಾನವರು ಜರಿಯುವರು ಅಂತ ಹೇಳ್ತಾರೆ. ಎಲ್ಲ ಭೋಗಗಳಲ್ಲಿ ಪಲ್ಲವಿಸಿ ಇರುತಿಹರು. ಶರಣರು ಸಮತೆ ಸೈರಣೆ ಎಂಬ ಬೇಲಿಯನ್ನಿಕ್ಕಿಕೊಂಡು ಬರುವಂಥ ಪ್ರತಿಯೊಂದು ವಸ್ತುವನ್ನು ಪದಾರ್ಥ ರೂಪದ ಭಾವವನ್ನು ಅಳೆದು ಪ್ರಸಾದಮಯ ರೂಪವನ್ನಾಗಿ ಮಾಡಿ ಎಲ್ಲ ಪ್ರತಿಯೊಂದು ವಸ್ತುವಿನಲ್ಲಿ ಲಿಂಗದ ಚೈತನ್ಯವನ್ನೇ ಕಂಡಂಥವರು, ಲಿಂಗ ರೂಪವನ್ನೇ ಕಂಡಂಥವರು. ಹೀಗಾಗಿ ಅವರಿಗೆ ಭವಬಂಧನಗಳಿಲ್ಲ ಅನ್ನುವಂಥ ಮಾತನ್ನ ಮಹಾದೇವಿ ಅಕ್ಕಗಳು ಅನುಭವಿಸ್ತಾರೆ. ಎಲ್ಲ ಭೋಗಗಳಲ್ಲಿ ಪಲ್ಲವಿಸಿ ಇರುತಿಹರು, ಪಲ್ಲವಿಸಿ ಇರುತಿಹರು. ಇದು ಬಂದೈತಿ, ಇದು ಬೇಕು, ಇದು ಬೇಡ ಅನ್ನುವಂಥದ್ದು ಇದ್ದಿದ್ದೇ ಇಲ್ಲ ಅಂತವ್ರಿಗೆ. ಅದ್ರ ಬಗ್ಗೆ ಅವ್ರಿಗೆ ಚಿಂತನೆ ಮಾಡಲಿಲ್ಲ ಅಂತವ್ರು. ಇಂದಿಂಗೆ ನಾಳಿಂಗೆ ಅನ್ನುವಂಥ ಚಿಂತನೆ ಇದ್ದಿದ್ದಿಲ್ಲ ಅಂತವ್ರಿಗೆ. ತಂದಿಕ್ಕುವ ಶಿವನಿಗೆ ಬಡತನವೇ ನೋಡಿ. ಇನ್ನೊಬ್ಬ ವಚನಕಾರ್ತಿ ಬಹಳ ಚಂದ ಹೇಳ್ತಾಳೆ, ಆ ಪರಮಾತ್ಮ ಈ 84 ಲಕ್ಷ ಜೀವರಾಶಿಗಳಿಗೆ ಒಂದು ಭವಿತವ್ಯವನ್ನು ಕೊಟ್ಟು ಎಲ್ಲ ಜೀವರಾಶಿಗಳಿಗೆ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನು ಸಲುಹಿದ ಶಿವನು ನನ್ನನ್ನು ಸಲುಹಲಾರನೆ ಅಂತ ಪ್ರಶ್ನೆ ಹಾಕ್ತಾಳೆ. ಅಮರೇಶ್ವರ ಲಿಂಗ ಸತ್ತಂದಿಗಲ್ಲದೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶರಣರಿಗೆ ಏನಾರ ಬಡತನ ಬರಬೇಕಾದ್ರೆ ಅಮರೇಶ್ವರ ಲಿಂಗ ಸಾಯಬೇಕಂತ, ಸಾವ ಇಲ್ಲ, ಹಂಗಾರೆ ಶರಣರಿಗೆ ಬಡತನನೇ ಇಲ್ಲ. ಬಹುಶಃ ಅವ್ರ ಮಾತುಗಳು 21ನೇ ಶತಮಾನಕ್ಕೆ ಮುಗಿತಾವ, ಮುಂದೆ 22ನೇ ಶತಮಾನಕ್ಕೆ ಅನುಕರಣೆ ಆಗಂಗಿಲ್ಲ ಅನ್ನಂಗಿಲ್ಲ. 21 ಹೋಗಿ 21ಕ್ಕೆ ಮತ್ತೆ 21 ಕೂಡಿಸಿ 42 ಬಂದ್ರೂ ಇದು ನಿತ್ಯ ನೂತನ ಶರಣ ಅಂತ ಅಂದ್ರೆ ಸರ್ವಕಾಲಕ್ಕೂ ಬೇಕಾದಂತ. ಕಾಲಕರ್ಮಗಳನ್ನು ಗೆಲಿದವರು ಯಾವ ಸ್ತರದಲ್ಲಿ ನಿಂತು ಮಾತಾಡಿದ್ರು ಚಂದನ. ಅದು ಉತ್ತರ ಕರ್ನಾಟಕದ ಜವಾರಿ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಕೂದಲಿದ್ದವ್ರು ಎತ್ತಾಗ ಬಾಚ್ಕೊಂಡ್ರು ಚಂದನ ಅಂತ. ಕೂದಲನೇ ಇಲ್ಲ ಅಂದ್ರೆ ಎಲ್ಲಿ ಬಾಚಿಕೊಳಕ್ಬೇಕಾರ, ಕೂದಲಿದ್ದವರು ಎತ್ತ ಕಡೆ ಬಾಚಿಕೊಂಡ್ರು ಚಂದನ. ಹಂಗ ತಮ್ಮನ್ನ ತಮ್ಮ ನಿಯಂತ್ರಣದಾಗ ಇಟ್ಕೊಂಡವರು, ತಮ್ಮನ್ನ ತಾವು ಗೆದ್ದವರು, ತಮ್ಮನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡವರು, ಸಮತೆ ಸೈರಣೆ ಅನ್ನುವಂಥ ಬೇಲಿಯನ್ನು ಹಾಕಿಕೊಂಡಂಥವ್ರು ಯಾವ ಸ್ತರದಾಗ ನಿಂತು ಮಾತಾಡಿದ್ರು ಒಂದ. ಅವರು ಭಕ್ತ ಸ್ಥಳದಲ್ಲಿ ನಿಂತು ಮಾತಾಡಿದ್ರು ಅಷ್ಟ, ಮಹೇಶ್ವರ ಸ್ಥಳದಲ್ಲಿ ನಿಂತು ಮಾತಾಡಿದ್ರು ಅಷ್ಟ, ಪ್ರಸಾದಿ ಸ್ಥಳದಲ್ಲಿ ನಿಂತು ಮಾತಾಡಿದ್ರು ಅಷ್ಟ, ಪ್ರಾಣಲಿಂಗಿ ಸ್ಥಳದಲ್ಲಿ ನಿಂತು ಮಾತಾಡಿದ್ರು ಅಷ್ಟ. ಶರಣ ಸ್ಥಳ ಇರಬಹುದು, ಐಕ್ಯ ಸ್ಥಳ ಇರಬಹುದು, ಶರಣ ಆವಾವ ಸ್ಥಳದಲ್ಲಿ ನಿಂದರೆಯೋ ಅಲ್ಲಿ ಪರವಸ್ತುವೆಂಬ ಭಾವವಲ್ಲದೆ ಮತ್ತೊಂದಿಲ್ಲ ನೋಡ ಅಂತ ಅದ್ಭುತವಾದಂಥ ಮಾತು. ಶರಣ ಪರವಸ್ತು, ಪರಾತ್ಪರವಾಗಿರ್ತಕ್ಕಂಥ ಪರವಸ್ತು. ಅದಕ್ಕೆ ಇಂಥ ಶರಣನ ನಡೆ, ಶರಣನ ನುಡಿ ಅದು ವೇದಾಗಮಗಳಿಂದ ಹೇಳಲ್ಪಟ್ಟಿದ್ದಲ್ಲ, ಅವ್ರು ಹೇಳಿದಂಗೆ ನಾವು ಕೇಳಬೇಕಂತ ಅರ್ಥನೂ ಅಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಇಟ್ಟೆಲ್ಲ ಹೇಳ್ತೀಪ್ಪ, ಶರಣ ಮಾದಾರ ಚೆನ್ನಯ್ಯನ ನಡೆ ಯಾವ ವೇದದಾಗ ಹೇಳಿತ್ತು ಅಂತ ಕೇಳ್ತಾನ. ಎಲ್ಲಿ ಹೇಳಿತ್ತಪ್ಪ? ಶರಣ ಡೋಹಾರ ಕಕ್ಕಯ್ಯನ ನಡೆ ಆವ ಆಗಮದಲ್ಲಿ ಹೇಳಿತ್ತು. ನಡೆವ ಆಚರಣೆಯೇ ಮುಖ್ಯ, ನುಡಿವ ವೇದಗಳೆಲ್ಲ ಏನಾದವು ಅಂತ ಕೇಳ್ತಾನ. ಏನಾದವು ವೇದಗಳೆಲ್ಲ? ನಡೆವ ಆಚರಣೆ ಮುಖ್ಯ, ನಡೆ ನುಡಿ ಸಿದ್ಧಾಂತವಾದ ಬಳಿಕ ಕುಲಹೊಲೆ ಸೂತಕವಿಲ್ಲ ಅಂತ ನೋಡಿ ಎಷ್ಟು ಚಂದ ಅದ್ಭುತ ಹೇಳ್ತಾನ. ನಡೆ ಮತ್ತು ನುಡಿ ಎರಡೂ ಒಂದಾದ ಬಳಿಕ ಅಲ್ಲಿ ಕುಲಾನೂ ಇಲ್ಲ ಅಂತ, ಅಲ್ಲಿ ಹೊಲೆನೂ ಇಲ್ಲ ಅಂತ, ಅಲ್ಲಿ ಸೂತಕನೂ ಇಲ್ಲ ಅಂತ. ಅವ ಯಾರಾದರೇನು, ಅವನಾದಡೇನು, ಶ್ರೀ ಮಹಾದೇವನ ನೆನೆವ ಬಾಯ ತಂಬೂಲವ ಮೆಲುವೆ, ಆತನ ಬೀಳುಡಿಗೆಯ ಹೊತ್ತು ಬದುಕುವೆ ಕಾಣ. ಯಾರಾದ್ರೆ ಅವ ಸ್ವಪಚೋಪಿಯಾದಡೇನು, ಆತ ಮಹಾಕರ್ಮಿಯಾದರೇನು, ಆತ ಶಿವಭಕ್ತ ಆಗ್ಯಾನಂದ್ರೆ ಸಾಕು, ಅವನ ಪಾದರಕ್ಷೆಗಳನ್ನು ಕಾಯ್ತೀನಿ, ಆತನ ಬಾಯಿ ತಂಬೂಲವನ್ನು ಮೆಲುತ್ತೇನೆ ಅಂತೇಳಿ ಧರ್ಮಗುರುಗಳ ಅಪ್ಪಣೆ ಕೊಡಿಸ್ತಾರೆ. ಅಂದ್ರೆ ಆ ಮನಸ್ಸನ್ನು, ಸೂಕ್ಷ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಬೋದು. ಶರಣರ ನಡೆ ಅಂತಿಂತೆನ ಬೇಡ ನೋಡಿ. ಯಾವಾಗಲೂ ಸಮಾಧಾನವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡವರು. ಬಹುಶಃ ಈ ಪ್ರಪಂಚದಲ್ಲಿ ಸಮತೆ ಅನ್ನುವಂಥದ್ದು ಯಾರಿಗಾರ ಒಲದಿದ್ರೆ ಅದು ಬಸವಾದಿ ಪ್ರಮುಖರಿಗೆ ಒಲದಿತ್ತು. ಸೊನ್ನಲಿಗೆ ಸಿದ್ದರಾಮರ ಜೀವನವನ್ನು ನೋಡುವಂಥ ಸಂದರ್ಭದಲ್ಲಿ ಸೊನ್ನಲಿಗೆ ಸಿದ್ದರಾಮ ಎಂಥ ಸಿದ್ದರಾಮ ನೋಡಿ, ಬಹಳ ಸಿಡುಗ,
ಎಷ್ಟು ಸಿಟ್ಗ ಅಂತಂದ್ರೆ ಈ ಕೆಲವ್ರಿಗೆ ಇರ್ತದ ನೋಡ್ರಿ ಸಿಟ್ಟು ಅಂದ್ರೆ ಮೂಗಿನ ಮ್ಯಾಗ ನೋಡಾಕ ಕುಂತ್ರು ಮೂಗ ಕೊಯ್ಕೊಂಡ್ಬಿಡ್ತಾರಂತ, ಸುಮ್ಮನೆ ಹೊಡ್ಕೊಂಡ್ಬಿಟ್ರೆ ಆಗೋಗ್ತದೆ, ಮೂಗ ಕೊಯ್ಕೊಂಡ್ಬಿಡ್ತಾರೆ. ಹಂಗೆ ಸಿದ್ದರಾಮನ ಸಿಟ್ಟು ಎಂಥ ಸಿಟ್ಟು ಅಂದ್ರೆ ಸಿಟ್ಟುನು ಹಂಗ, ಸಾಮರ್ಥ್ಯನು ಹಂಗ. ಇಂಥ ಕಠೋರ ಉಗ್ರ ಮೂರ್ತಿ ಕೊನೆಗೆ ಶರಣರ ಒಂದು ಸಾತ್ವಿಕದ ನಿಲುವಿಗೆ ಬದ್ಧನಾಗಿ ತನ್ನ ಸಿಟ್ಟನ್ನು ಅಳೆದ್ಬಿಟ್ನಂತ ಸಿದ್ದರಾಮ. ನೋಡ್ರಿ ಕೊನೆಗೆ ಆ ಕಪಿಲ ಸಿದ್ಧ ಮಲ್ಲೆಯನ್ನು ಕೇಳ್ತಾನ, ನನ್ನ ಒಳಗೆ ಹೊಕ್ಕು ಹುಡುಕ್ಯಾಡ್ಕೊಂಡು ಬಾ, ಒಂದು ಅಣು ಸಿಟ್ಟು ಸಿಕ್ಕರ ನಿಮ್ಮ ಮಾಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾನ. ಈ ಪರಿ ಸಿಟ್ಟಿದ್ದ ನೆತ್ತಿ ಉರಿತಿತ್ತಂತ. ಅವ ಕುಂತ್ರ ಅವನ ಮುಂದೆ ಯಾವನ ಹಾದು ಹೋಗಿದ್ದಿದ್ದಿಲ್ಲ, ಅಷ್ಟು ಸಿಟ್ಟ. ಮತ್ತೆ ಹೆಂಗಿತ್ತೋ ಆತನ ಅಹಂಕಾರ ಅಂದ್ರೆ ಛೆ 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 ಛೆ. ಬಹುಶಃ ಪ್ರಭುದೇವರಂತವ್ರ ಬರ್ಬೇಕಾಗ್ತದ ನಡಗಸಾಕ ನೋಡ್ರಿ, ಪ್ರಭುದೇವರಂತ ಗಟ್ಟೋಳವ್ರ ಬರ್ಬೇಕಾಗ್ತ ನೋಡ್ರಿ. ಮತ್ತು ಅಷ್ಟ ಚಲೋನೂ ಇದ್ದ ಸಿದ್ದರಾಮ. ಹೆಂಗಿದ್ದ ಅಂದ್ರೆ ಬಹುಶಃ ಇವತ್ತೇನು ರೋಡ್ ಮಾಡೋರು, ರಸ್ತೆ ಮಾಡೋರು, ಕೆರೆ ಕಟ್ಸೋರೆಲ್ಲ ಸಿದ್ದರಾಮನ 10 ಪೈಸಾ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಲೋ ಕೆಲಸ ಮಾಡಿದ ಸಿದ್ದರಾಮ. ಕೆರೆಕಟ್ಟೆಗಳನ್ನು ಕಟ್ಟಿಸಿದ, ಅಣ್ಣ ಛತ್ರಗಳನ್ನಿಟ್ಟ, ದೇಗುಲಗಳನ್ನಿಟ್ಟ, ಸಾಮೂಹಿಕ ಲಗ್ನಗಳನ್ನು ಮಾಡಿದ, ಬಡವರ ಮದುವೆಗಳನ್ನು ಮಠಗಳಲ್ಲಿ ಮಾಡಿಕೊಟ್ಟ, ಅಂಧ ಅನಾಥರು ಬಂದ್ರೆ ತನ್ನ ಮಠಗಳಲ್ಲಿ ಇಟ್ಟುಕೊಂಡು ಆಶ್ರಯ ಕೊಟ್ಟ. ಇಷ್ಟೆಲ್ಲ ಒಳ್ಳೆಯವಿದ್ದ ಸಿದ್ದರಾಮ. ಆದ್ರೆ ಏನು ಮಾಡೋದು, ಸೆಟ್ ಅನ್ನೋದು ವಿಪರೀತ ಇರ್ತಾವ. ಅವನ ಮುಂದೆ ಯಾರು ಏನು ಅನ್ನುವಂಗಿಲ್ಲ, ಅವ್ನು ಹೇಳಿದಂಗೆ ಕೇಳೋ. ಅಲ್ಲ ಅಂತ ಯಾರ ಅಂದ್ರೆ ಮರುದಿವಸ ಸೊಲ್ಲಾಪುರದ ಹದ್ನಾಗ ಇಟ್ಕೊಂತಿದ್ದಿಲ್ಲ ಅಂತ ಬಹಿಷ್ಕಾರ ಹಾಕಿ ಬರ್ರಿ ಅಂತಿದ್ದ. ಅವ ಪೂರ್ವ ಅಂದ್ರೆ ಪೂರ್ವನ ಅನ್ಬೇಕಲ್ಲಿ ಮಂದಿ, ಪಶ್ಚಿಮ ಅಂದಿಗಿಂದ್ರೆ ಮುಗದ ಹೋತು, ಹೊರಗೆ ಹಾಕಿಬಿಡವನು. ಇಷ್ಟು ಇದ್ ನಡ್ರಿ, ಹೌದು ಇದ್ದ ಅವ ಇದ್ದ ಅಂತ ಹಂಗೆ ಅವನ ಹೇಳ್ತಾನ. ನಾ ಮೊದಲು ಒಂದು ನಮೂನಿ ಇದ್ದೆ, ಈಗ ಒಂದು ನಮೂನಿ ಅದೇ ಅಂತ ಹೇಳ್ತಾನ. ಅಂದ್ರೆ ಶರಣರು ಈ ಲೋಕದ ಜನರಿಗೆ ಅರ್ಥ ಸರಳ ಆಗೋದಿಲ್ಲ ಅನ್ನೋದಕ್ಕೆ ಸಿದ್ದರಾಮನ ಚರಿತ್ರೆನೇ ಅರ್ಥ ನೋಡ್ರಿ. ಎಷ್ಟು ಚಂದ ಸಿದ್ದರಾಮನ ಬಗ್ಗೆ ಹಾಡ್ತಿದ್ರು ಆ ಭಾಗದಲ್ಲಿ ಅಂತಂದ್ರೆ ನೋಡ್ತಿರ್ಬೇಕು. ಆ ಭಾಗದಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮ, ನಿಜಗುರು ಸಿದ್ದರಾಮ, ಓಹೋ ಸಿದ್ದರಾಮ ಅಂತ ಕರಿತಿದ್ರು. ಹೆಚ್ಚು ಕಡಿಮೆ ನಿಮಗೇನು ಸೊಲ್ಲಾಪುರ ದೂರ ಅಲ್ಲ, ಸೊಲ್ಲಾಪುರದಿಂದ ಇಲ್ಲಿಗೆ ಬಂದವರು ಇದ್ದೀರಿ, ಇಲ್ಲಿಂದ ಅಲ್ಲಿ ಬೀಗ್ತಾನ ಮಾಡಿದವರು ಇದ್ದೀರಿ. ಹೆಚ್ಚು ಕಡಿಮೆ ಕಲ್ಯಾಣಕ್ಕೂ ಸೊಲ್ಲಾಪುರಕ್ಕೂ 130 ಕಿಲೋಮೀಟರ್ ಅಂತರ ಐತಿ. 130 ನಡ್ಕೊಂತ ಹೋದ್ರೆ 3 ದಿನದ ದಾರಿ, ಗಾಡಿಗೆ ಹೋದ್ರೆ 1 ತಾಸಿನ ದಾರಿ ಅನ್ನೋ ಆಗೈತಿ ಸದ್ಯ. ಇಂಥ ಸಿದ್ದರಾಮನನ್ನು ಕುರಿತು ಕಾವ್ಯಗಳು ಬಂದು ಇಲ್ಲೇ ನಿಮ್ಮ ಭಾಗದಲ್ಲೇನೆ ಜಯದೇವಿ ತಾಯಿ ಲಿಗಾಡೆ ಅಂತ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಸೊಲ್ಲಾಪುರವನ್ನು ಬಿಟ್ಟು ಬಂದರು ಅವರು, ಜಯದೇವಿ ತಾಯಿ ಲಿಗಾಡೆಯವರು. ಸಿದ್ದರಾಮನನ್ನ ಕುರಿತು ಜನಪದದಲ್ಲಿ ಒಂದು ಕಾವ್ಯವನ್ನು ಬರೆದಾರವರು. ಬಹುಶಃ 12ನೇ ಶತಮಾನದ ಶರಣರನ್ನ ಕುರಿತು ಜಾನಪದದಲ್ಲಿ ತ್ರಿಪದಿಯಲ್ಲಿ ಬರೆಯಲ್ಪಟ್ಟ ಏಕೈಕ ಕಾವ್ಯ ಅಂದ್ರೆ ಅದು ಸಿದ್ದರಾಮ ಕಾವ್ಯ ಒಂದೇ. ಜಯದೇವಿ ತಾಯಿ ಲಿಗಾಡೆಯವರು ಬರೀತಾರೆ. ಇಲ್ಲೇ ಭಕ್ತಿ ಭವನ ಅಂತ ಐತಲ್ಲ, ಅನುಭವ ಮಂಟಪದಂತೆ ಅವ್ರ ಸಮಾಧಿ ಆಗಿದೆ, ಸಿದ್ಧಶೈಲ ಅಂತ ಕರೀತಾರೆ ಜಯದೇವಿ ತಾಯಿ ಲಿಗಾಡೆ. ಅವರಲ್ಲೇ ಸೊಲ್ಲಾಪುರದವರೇ, ಬಹುಶಃ ಕಾಡಾದಿಯವರೇ. ಆ ಸೊನ್ನಲಿಗೆ ಸಿದ್ದರಾಮನನ್ನು ವರ್ಣನ ಮಾಡಬೇಕಾದ್ರೆ ಒಂದು ಸಾಲು ಬರೀತಾರೆ ಕಾಡಾದಿ ಜಯದೇವಿ ತಾಯಿ ಲಿಗಾಡೆಯವರು. ಅದ್ಭುತವಾದ ಪದ್ಯವನ್ನು ಬರೀತಾರೆ. ಯೋಗಿ ಬಂದಾರೇನ, ಶಿವಯೋಗಿ ಬಂದಾರೇನ, ಬಾಗಿ ಶರಣಾಗೇನ, ಸಿದ್ದರಾಮರು ಯೋಗದ ಕೀಲ ತಿಳಿಸುವರೇನ, ರಾಗ ಭೋಗಗಳಾಚೆ ನಮ್ಮ ಮೈವರೇನ. ಮೊದಲೇ ತ್ರಿಪದಿ ಎಷ್ಟು ಚಂದ ಬರೀತಾರೆ. ಸಿದ್ದರಾಮ ಯೋಗದಲ್ಲಿ ಬಲ್ಲಿದವರು. ಆದ್ರೆ ಸಿದ್ದರಾಮನನ್ನ ಸಿಟ್ಟಿನಾಗ ಸರಿಕೊಟ್ಕೊಳ್ಳೋರು ಯಾರು ಇದ್ದಿದ್ದಿಲ್ಲ. ಇಂಥ ಸಿದ್ದರಾಮನನ್ನ ಕುರಿತು ಆ ಭಾಗದಲ್ಲಿ ಎಲ್ಲರೂ ಪದ್ಯಗಳನ್ನು ಕಟ್ಟಿ ಬರೋದ್ರು ನೋಡ್ರಿ. ಹಾದಿ ಹಾದಿಗೆ ಕೆರೆಯ, ಬೀದಿ ಬೀದಿಗೆ ಗುಡಿಯ. ಸಿದ್ದರಾಮನನ್ನು ಕುರಿತು ಕಾವ್ಯಗಳೆಷ್ಟು ಚಂದ ಬಂದು. ಹಾದಿ ಹಾದಿಗೆ ಕೆರೆಯ, ಬೀದಿ ಬೀದಿಗೆ ಗುಡಿಯ, ಸಾಧಿಸಿದ ಕಟ್ಟಿ ಸಿದ್ದರಾಮ, ಸಾಧಿಸಿದ ಕಟ್ಟಿ ಶಿವ ಸಿದ್ದರಾಮನಿಗೆ, ಸಾಧು ಸೊನ್ನಲಗಿ ಹೆಸರಾದ. ಸಿದ್ದರಾಮ ಇದನ್ನ ಯಾವಾಗ ಹಾಡ್ತಿದ್ರ ಅಂದ್ರೆ ಹೆಣ್ಮಕ್ಳು ಕೇರುವಾಗ ಬೀಸುವಾಗ ಹಾಡ್ತಿದ್ರು. ಹಾದಿ ಹಾದಿಗೆ ಕೆರೆ ಕಡಿಸಿದಂತ, ಬೀದಿ ಬೀದಿಗೆ ಗುಡಿ ಕಡಿಸಿದಂತ, ದಿನ ಅಭಿಷೇಕ ಚಲೋ ಮಾಡಿದಂತ, ಏನು ಸೊಲ್ಲಾಪುರನ ಅಭಿನವ ಶ್ರೀಶೈಲನ ಮಾಡಿಬಿಟ್ಟಂತ, ಮಲ್ಲಯ್ಯನ ತಗೊಂಡು ಬಂದ್ಬಿಟ್ಟು ನಮ್ಮ ಸೊಲ್ಲಾಪುರ. ಇಂಥ ಸಿದ್ದರಾಮನಿಂದ ಸೊನ್ನಲಿಗೆ ಕೈಲಾಸ ಆಗಿಬಿಟ್ಟಿತ್ತಂತ. ಅದಕ್ಕೆ ಹೆಣ್ಮಕ್ಳು ಹಾಡಿದ್ರು, ಹಾದಿ ಹಾದಿಗೆ ಕೆರೆಯ, ಬೀದಿ ಬೀದಿಗೆ ಗುಡಿಯ, ಸಾಧಿಸಿದ ಕಟ್ಟಿ ಸಿದ್ದರಾಮನಿಗೆ, ಸಾಧು ಸೊನ್ನಲಗಿ ಹೆಸರಾದು. ಸಾಧು ಸೊನ್ನಲಿಗೆ ಎಲ್ಲಾ ಕಡೆ ಹೆಸರಾಯಿತು. ವೈರಾಗ್ಯ ಸೊನ್ನಲಿಗೆ ಹೇಳ್ತಾರ ನೋಡ್ರಿ. ದರೆಯೊಳದಿಕ ಶರಣ ಜನಕ್ಕೆ ವರವ ನಿತ್ತನು, ಪರಮ ಪಾರ್ವತಿ ಅರಸಗೆ, ದರೆಯೊಳದಿಕ ವಾದ ಸೊನ್ನಲ ಬುರದ ಸಿದ್ದರಾಮೇಶ. ಬೇಡಿದವರಿಗೆ ಬಿಟ್ಟಿದವರ ಕೊಟ್ಟವು ಅಂತ ಅದ್ಭುತವಾದ ವ್ಯಕ್ತಿತ್ವ. ಆದ್ರೆ ಹಿಂಗ ಇರುವುದಿಲ್ಲ ನೋಡ್ರಿ. ಮೊದಲು ಸಸಿ ಬಂದಾಗ ಭಾಳ ಚಂದ ಅಂತ, ದಿನಗಳದಂಗೆಲ್ಲ ಎದ್ವಾ ತದ್ವಾ.
ನಡನಡತ ನನ್ನ ಗಂಡ ನಡಬಾರಕ್ಕೆ ಯಾಕೆ ಹಿಂಗೆ ಮಾಡಿದ ಅಂತ ಕೇಳ್ತಾರ. ಸಿದ್ದರಾಮನ ವಚನಗಳಲ್ಲಿ ಬರ್ತೈತಿದು ಭಾಳ ಚಂದ. ಹಿಂಗೆ ಹಾಡಿದವ್ರು ಮತ್ತೆ ಹಿಂಗೆ ಹಾಡ್ತಾರ ನೋಡ್ರಿ, ಉಲ್ಟಾ ಹಾಡ್ತಾರ ಅವ್ರು. ಮೊದಲು ಹೊಗಳಿದ್ರ ಅವನ್ನ, ಸಿದ್ಧನಿಂದ ಸೊನ್ನಲಿಗೆ ಕೈಲಾಸ, ಸಿದ್ಧನಿಂದ ಸೊಲ್ಲಾಪುರ ಬೆಳಕಾತು ಅಂತ ಹೇಳಿದರು. ಆದ್ರೆ ಹಿಂಗೆ ಹಾಡಿದ್ರಲ್ಲ, ಮತ್ತೊಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಬೇರೆ ಹಾಡಿದ್ರು ಅವರು. ಸಿದ್ಧರಾಮನು ಎಂದು ಸಿದ್ಧನಿಗೆ ಬಲು ಹಮ್ಮು, ಸಿದ್ಧರಾಮನು ಎಂದು ಸಿದ್ಧನಿಗೆ ಬಲು ಹಮ್ಮು, ಉತ್ತಂಡನಾಗಿ ಆಳಿದನು ಪ್ರಭುದೇವ, ಹೆದ್ದಾರಿ ಬಂದ ಶಿವ ಬೆಳಕ. ಮತ್ತೆ ಯಾವನೋ ಒಬ್ಬ ಗಟ್ಟುಳ ಗಂಟು ಬರಾಕಬೇಕಲ್ಲ, ಇಲ್ಲದಿದ್ರೆ ನೀವು ಹಾಳಾಗಿ ಹೋಗ್ಬಿಡ್ತಾನ. ಸಿದ್ಧರಾಮನೆಂದು ಸಿದ್ಧನಿಗೆ ಬಲು ಹಮ್ಮು, ಉದ್ದಂಡನಾಗಿ ಆಳಿಬಿಟ್ನಂತೆ. ಹೆಂಗ ಆಳಿದ ಉದ್ದಂಡನಾಗಿ ಅಂದ್ರೆ, ಆ ಸೊಲ್ಲಾಪುರದ ಒಳಗ ಅಮುಗಯ್ಯ ಅಮುಗಿ ರಾಯಮ್ಮ ಅಂತ ಇಬ್ರು ಗಂಡ ಹೆಂಡತಿ ಅಪ್ಪಟ ಬಸವ ತತ್ವವನ್ನು ಪಾಲಿಸಿದವರು. ಅಪ್ಪಟ ಬಸವ ತಂದೆಯ ಅನುಯಾಯಿಗಳು, ಇಷ್ಟಲಿಂಗ ಪೂಜಕರು. ಈತ ನೋಡಿದ್ರೆ ಸ್ಥಾವರಲಿಂಗದ ಪೂಜಕ. ಈತನಿಗೆ ಏನಿದ್ರು ಶ್ರೀಶೈಲದ ಮಲ್ಲಯ್ಯ ಅಂತ ತಿಳ್ಕೊಂಡು ಸಿರಿಗಿರಿ ಮಲ್ಲಯ್ಯ. ಬಹುಶಃ ಇವತ್ತಿಗೂ ಕಲಬುರಗಿ, ಸೊಲ್ಲಾಪುರ, ಹೋಟಗಿ ಭಾಗದ ಜನ ಶ್ರೀಶೈಲಕ್ಕೆ ಹೆಚ್ಚು ಹೋಗಕ್ಕೆ ಕಾರಣ ಅದಕ್ಕೆ ಸಿದ್ದರಾಮನೇ ಕಾರಣ ಅಂತ ಹೇಳ್ತಾರೆ. ಇಲ್ಲಿಂದ ಮಂದಿ ಕರ್ಕೊಂಡು ಹೋಗಿದ್ದವ, ಲಕ್ಷಗಟ್ಟಲೆ ಮಂದಿ ತೊಗೊಂಡು ಹೋಗಿದ್ದ ಸೊಲ್ಲಾಪುರದಿಂದ ಶ್ರೀಶೈಲಕ್ಕೆ. ಇವತ್ತಿಗೂ ಈ ಭಾಗದ ಮಂದಿ ಶ್ರೀಶೈಲಕ್ಕೆ ಭಾಳ ಹೋಗ್ತಾರ ನಡ್ಕೊಂತ. ಅದು ಈಗಿನ ಪದ್ಧತಿ ಅಲ್ಲ, ಅದು ಸಿದ್ದರಾಮ ಮೊದಲು ತೊಗೊಂಡು ಬಂದ ಪದ್ಧತಿ. ಹೆಂಡಗಟ್ಟಲೆ ಮಂದಿ ತೊಗೊಂಡು ಹೋಗಿತ್ತವ, ಯಾಕಂದ್ರೆ ಸತ್ಯ ಗೊತ್ತಿದ್ದಿಲ್ಲ, ಅರಿವಿದ್ದಿದ್ದಿಲ್ಲ. ಶಿವಲಿಂಗವನ್ನು ಸ್ಥಾಪನೆ ಮಾಡೋದ ಮುಖ್ಯ ಅಂತ ತಿಳ್ಕೊಂಡಿದ್ದ, ಲಿಂಗಕ್ಕೆ ಅಭಿಷೇಕಗಳನ್ನು ಮಾಡೋದ ಮುಖ್ಯ ಅಂತ ತಿಳ್ಕೊಂಡಿದ್ದ, ರೋಡ್ ಮಾಡಿಸೋದು, ಕೆರೆ ಕಡಿಸೋದು, ಅನ್ನ ಛತ್ರ ಇಡೋದ ಮುಖ್ಯ ಅಂತ ತಿಳ್ಕೊಂಡಿದ್ದ ಸಿದ್ದರಾಮ. ಮತ್ತು ಅಹಂಕಾರದಾಗ ಹೋಗ್ಬಿಡ್ತದೆ ನೋಡ್ರಿ, ಅಹಂಕಾರ ತತ್ವ ಅದು ಏನು ಮಾಡಿದ್ರು ತೊಗೊಂಡು ಹೋಗ್ಬಿಡ್ತದೆ. ಇಂಥ ಸಿದ್ದರಾಮನ ಒಂದು ಹಠಾಟೋಪ ಎಷ್ಟು ಕೆಟ್ಟಿತ್ತು ಅಂದ್ರೆ, ಅವನ ಮಾತು ಯಾರು ಧಿಕ್ಕಾರ ಮಾಡ್ತಾರೋ ಅವ್ನು ಇಟ್ಕೊಂತಿದ್ದಿಲ್ಲ. ಅಮುಗಯ್ಯ ಮತ್ತು ಅಮುಗಿ ರಾಯಮ್ಮನ ಚರಿತ್ರೆ ಬರ್ತದೆ. ಇನ್ನೇನು ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗವನ್ನು ತಗೊಂಡು ಬಂದು ಶ್ರೀ ಸೊಲ್ಲಾಪುರದಾಗ ಪ್ರತಿಷ್ಠಾಪನೆ ಮಾಡಿ, ಅದಕ್ಕೆ ದೊಡ್ಡದಾದಂಥ ಅಭಿಷೇಕ ಮಾಡಿ, ಜಲಾದಿವಾಸ ಮಾಡಿ, ಧಾನ್ಯಾದಿವಾಸ ಮಾಡಿ, ಲಿಂಗ ಪ್ರತಿಷ್ಠಾಪನೆ ಮಾಡಿ, ಒಂದು ದೊಡ್ಡ ಶಿವಾಲಯವನ್ನು ಕಟ್ಟಿಸಬೇಕು, ಅದನ್ನು ಉದ್ಘಾಟನೆ ಮಾಡಬೇಕು, ಅದಕ್ಕೆ ಲಕ್ಷ ಬಿಲ್ವಾರ್ಚನೆ ಮಾಡಬೇಕು, ಲಕ್ಷ ದೀಪೋತ್ಸವ ಮಾಡಬೇಕು, ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಬಂದವರಿಗೆಲ್ಲ ಮೊದಲೇ ಊಟ ಹಾಕಿಸ್ಬೇಕು. ಸಿದ್ದರಾಮನ ನೀಲ ನಕಾಶೆ ತಯಾರಾದ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡ. ಮತ್ತು ಮಾಡ್ಬೇಕಲ್ಲ ಬಂದವ್ರಿಗೆ ವ್ಯವಸ್ಥೆ. ಎಲ್ಲರ ಮನೆಗೂ ಹಾಕಿದ, ಹಿಟ್ಟು ಹಾಕಿ ರೊಟ್ಟಿ ಮಾಡಿ ಕೊಡಕ್ಕೆ, ಜೋಳ ಹಾಕ್ರಿ, ಗೋಧಿ ಹಾಕ್ರಿ, ಹಸು ಮಾಡಿ ಕೊಡ್ರಿ ಅಂತ ಕಳಿಸಿದ. ಎಲ್ಲರೂ ಹಾಕಿಸಿಕೊಂಡ್ರು. ಆದ್ರೆ ಇಬ್ಬರು ಹಾಕಿಸಿಕೊಳ್ಳಿಲ್ಲ. ಒಂದು ಮನೆತನ ಇತ್ತಲ್ಲಿ, ಅವ್ರ ಅಪ್ಪಟ ಬಸವಣ್ಣನ ಅನುಯಾಯಿಗಳು ಅಮುಗಯ್ಯ ಮತ್ತು ರಾಯಮ್ಮ. ಅವನು ಒಳಗ ತರಿಸಿಕೊಳ್ಳಿಲ್ಲ, ಅದು ಲಿಂಗ ಇಲ್ಲದ ಮಸಡಿ ಐತೆ, ಅದ್ರದ್ದು ಮೂದೇವಿ, ಇದು ಒಳಗೆ ತರಬೇಡ್ರಿ ಅಂತ ಹೇಳಿದ್ರು. ಬೇದ್ರವ್ರು ಸಿದ್ದರಾಮನ ತರಬೇಡ್ರಿ ಅವನು ಒಳಗಂತಂದ್ರು. ಯಾಕೆ? ಆತ ಇಷ್ಟಲಿಂಗ ಇಲ್ಲದ ಭವಿ, ಅವನು ಗೋಧಿ, ಅವನು ಜ್ವಾಳ ನಮ್ಮ ಮನೆ ಒಳಗೆ ಬರೋದು ಬೇಡ. ಅಲ್ಲೇ ಊರನ್ನಾರಿಗೆ ಅವ ಬೇಕಾಗ್ಯಾನ, ಅವ್ನು ಊರನ್ನಾರು ಬೇಕಾಗ್ಯಾರ, ಅವ್ರವ್ರ ಹೊಕ್ಕಾಡ್ತಾರ, ನಾವು ಬರೋದಿಲ್ಲ, ಅದ್ರಾಗ ನಮ್ಮ ಮನೆಗೆ ಹಾಕಬೇಡ್ರಿ ಅಂತ ಹೇಳಿ ಇರೋದು ಇಟ್ಟು ಗುಡಿಸೋದಾಗಿ ಎಟ್ಟರ ದಿಮಾಕ್ ಮಾಡ್ತಾರೆ. ಸಿದ್ದರಾಮ ಅಂದ್ರೆ ಏನಂತ ತಿಳ್ಕೊಂಡ್ರೆ, ಶ್ರೀಶೈಲದ ಮಲ್ಲಯ್ಯನು ತೊಗೊಂಡು ಬಂದವ. ಮಲ್ಲಯ್ಯ ಬೆನ್ನತ್ತಿ ಬಂದ, ಸೊಲ್ಲಾಪುರನ ಅಭಿನವ ಶ್ರೀಶೈಲ ಮಾಡಿದ. ಇಂಥ ಅವನ ಭಕ್ತಿ ಮುಂದೆ ಅವನಿಗೆ ಲಿಂಗ ಇಲ್ಲ ಅಂತ ಹೇಳ್ತಿರಲ್ಲ, ಎಂಥ ಅವಿವೇಕಿಗಳು ನೀವು ಅಂತ ಕೇಳಿದ್ರು ಅವರು. ಇಲ್ಲ, ಆತ ಸ್ಥಾವರ ಲಿಂಗದ ಪ್ರೇಮಿನ ಹೊರತು ನಿಜಲಿಂಗ ಪ್ರೇಮಿ ಅಲ್ಲ. ಆತ ಕೊರಳಲ್ಲಿ ಲಿಂಗ ಇಲ್ಲದ ಭವಿ. ನಾವು ಆತನ ಗೋಧಿ, ಆತನ ಜೋಳ, ಆತನ ದವಸ ಧಾನ್ಯಗಳನ್ನು ಮುಟ್ಟುದಿಲ್ಲ ಅಂದ್ರು. ಹೋಗಿ ಹೇಳಿದ್ರು, ಹೋಗಿ ಹೇಳೋರೇನು, ಒಂದಕ್ಕೆ 4 ಸೇರಿಸಿ ಹೇಳ್ತಾರೆ. ಹೇಳಿದ್ರು, ಹೋಗಿ ಜಗ್ ಹೇಳಿದ್ರು. ಇವರು ಹೇಳೋದ್ರಾಗ ನಾವು ಉರುತು ಚಲವಾತವನು. ಒಬ್ಬ ದೊಡ್ಡ ಸ್ಥಾನಮಾನದಾಗಿತ್ತು ವ್ಯಕ್ತಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಬೇದ ಬಿಟ್ಟರೆ ತಡ್ಕೊಳಕ್ಕಾಗೋದಿಲ್ಲ ಅಂತ ಆ ಪರಿ ಮೊದಲೇ ಕೆಟ್ಟ ಸಿಟಿಗಿದ್ದವ. ಅವು ಕುಂತ್ರೆ ಯಾರು ಹಾಗೆ ಹೋಗಲಾರದಂಥ ಮಟ್ಟಕ್ಕೆ ಇದ್ದಂದ್ರೆ ಮತ್ತು ಆ ಪರಿ ಅಹಂಕಾರ ಬಂದೈತೆ ಅವನಿಗೆ ಸಿದ್ದರಾಮನಿಗೆ. ಮತ್ತು ಇವು ಪಾಪ ಏನು ಇಲ್ಲದ 2 ಜೀವಿಗಳು ಯಾರೋ ಅಂತ ಕೇಳಿದ. ಅಮುಗಯ್ಯ ಮತ್ತು ರಾಯಮ್ಮ ಅದಾರನ ಅವ್ರು ಈ ಊರಾಗ ಅಂತ ಕೇಳಿದ್ರು. ಗೊತ್ತಾಯ್ತಿದ್ದಿಲ್ಲ, ಊರು ದೊಡ್ಡದಿತ್ತದು. ಅದಾರ ನೀ ಊರಾಗ ಅವ್ರ ಅಂದ. ಅದಾರ್ರಿಪ್ಪ ಒಂದು ಗುಡಿಸಲ್ದಾಗ ಅದಾರ. ಗುಡಿಸಲದಾಗಿದ್ದು ನಾನು ಮಲ್ಲಯ್ಯನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹೌದು ಅನ್ನುವಂಗ 10 ಹರದಾರಿ ಜನ ಎಲ್ಲ ಬರಾಕತ್ತಾರ, ಲಕ್ಷಗಟ್ಟಲೆ ಜನ ಕುಡ್ಸಾಕತ್ತೀನಿ. ಭಕ್ತಿ ಮಾಡಿದ್ರೆ ಸಿರಿಯಾಳ ನಂಗೆ ಮಾಡ್ಬೇಕಂತಿದ್ರು. ಸಿರಿಯಾಳ ಆ ಕಾಲದಲ್ಲಿ, ಸಿದ್ದರಾಮ ಈ ಕಾಲದಲ್ಲಿ ಅಂತ ನನ್ನ ಬಗ್ಗೆ ಪದ ಕಟ್ಟಿ ಹಾಡ್ತಾರ. ಅಂಥ ಭಕ್ತಿ ನಾ ಮಾಡಾಕತ್ತೀನಿ. ನನ್ನಷ್ಟು ತುಪ್ಪ, ನನ್ನಷ್ಟು ಹಾಲ, ನನ್ನಷ್ಟು ಅಭಿಷೇಕ ಲಿಂಗಕ್ಕೆ ಯಾರು ಯಾರದಾರ? ಸಿದ್ದರಾಮನ ಬಡಿವಾರಷ್ಟು ಕೆಟ್ಟ. ನನ್ನಂಗ ಯಾರು ಮಾಡ್ಯಾರ? ನನ್ನ ಮುಂದೆ ನಾನು ಭವಿ, ಅವ್ರ ಭಕ್ತರಂತ. ಹಂಗಾರೆ ಬವಿಗಳಿದ್ದೂರಾಗ ಇರಬಾರ್ದು ಅಂತೇಳಿ ನಾವು ಗಟ್ಟ ಕಟ್ಟನ್ನವ್ರು ಅಂತೇಳಿ ಇರಬಾರ್ದು ಅಂತೇಳಿ. ಬೆಳಗ್ಗೆ ಹೊರಗೊಡ್ದ ಇರಬಾರ್ದವ್ರು, ಸೂರ್ಯ ಹೊಂಡಕ್ಕನೇ ಇರಬಾರ್ದವ್ರು. ಹೋಗಲ್ಲ ಸೊಲ್ಲಾಪುರ ಬಿಟ್ಟು ಬಂದು ಹೇಳಿದ್ರು, ತಣ್ಣಗೆ ಹಾಕಿಸ್ಕೋಬಾರ್ದಾಗಿತ್ತ. ಈಗ ನೋಡಿ ಬಹಿಷ್ಕಾರ ಹಾಕಿ ನಿಮ್ಗೆ ಊರು ಬಿಟ್ಟು ಹೋಗ್ಬೇಕು, ನೀವು ಬೆಳಗ್ಗೆ ಹೊರಗೊಡೋಣ. ಅವ್ರಿಗೂ ಆಟ ಬೇಕಾಗಿತ್ತು.
ಕಾಯಿ ಕುಂದ್ರು ಕೊಟ್ಟು ಹೋಗಿ ಮುರಿಕೊಂಡು ಅವ್ರಿಗೂ ಏನಾರ ಮಾಡಿ ಬಿಡ್ಬೇಕಾಗಿತ್ತು ಊರನ್ನ. ಇದು ಒಂದು ರೀತಿ ಬಿಡಕ್ಕೆ ಅನುಕೂಲ ಆಯ್ತು. ನಮಗೂ ಆಟ ಬೇಕಾಗಿತ್ತು, ನಾವು ಬಿಡ್ಬೇಕಂದ್ವಿ, ಹುಟ್ಟಿದ ಊರಿನ ಅಭಿಮಾನ ಕಾಡ್ತಿತ್ತು. ಮತ್ತು ಈ ರೀತಿ ಪರಮಾತ್ಮ ಬಿಡಸಾಕತ್ತಾನಂದ್ರೆ ಬಿಡ್ತೀವಿ ಅಂದ್ರೆ ಮನೆಯಾಗಿನ ಸಾಮಾನುಗಳನ್ನೆಲ್ಲ ಗಂಟು ಕಟ್ಟಿದ್ರು. ಮನೆಯಾಗಿನ ಸಾಮಾನುಗಳನ್ನೆಲ್ಲ ಗಂಟು ಕಟ್ಟಿದ್ರು. 3 ಗಂಟೆ ಆದವು. 1 ಗಂಟೆ ಹೆಂಡತಿ ಹೊತ್ತು, ಇನ್ನೊಂದು ಗಂಟೆ. ಸೊಲ್ಲಾಪುರದಿಂದ ಕಲ್ಯಾಣ ನಡ್ಕೊಂತ ಬರಬೇಕು, 3 ರಿಂದ 4 ದಿವಸದ ದಾರಿ. ಹೆಂಡತಿ ಕೇಳ್ತಾಳ, 3 ಗಂಟೆ ಆಗಿಬಿಟ್ಟು 2 ಗಂಟರ ನೀವೊಂದು ನಾವೊಂದು ಹೊತ್ಕೊಂಡ್ವಿ, ಇನ್ನೊಂದು ಗಂಟೆ ಹೊತ್ಕೊಳ್ಳೋರು ಯಾರಂದ್ರೆ ಯಾವ ಊರು ಬಿಡ್ಸಾಕತ್ತಾನಲ್ಲ ಅವನ ಹೊತ್ಕೊಂಡ್ ಬರ್ತಾನ ಅಂತ ಹೇಳಿ ತಾಕತ್ ಹೆಂಗಿತ್ತು. ಯಾವ ಊರು ಬಿಡ್ಸಾಕ ಕಾರಣೀಭೂತನಾಗ್ಯಾನಲ್ಲ ಅವನ ಹೊತ್ಕೊಂಡ್ ಬರ್ತಾನೆ. ಏನು ಚಿಂತೆ ಮಾಡ್ಬಿಟ್ಟು ಇರ್ಲಿ ಅದಲ್ಲೇ ಅಂದ್ರೆ 2 ಗಂಟೆ ಹೊತ್ಕೊಂಡು ಸಾಕು ಸೊಲ್ಲಾಪುರದ ಋಣ ಮುಗಿತೀನಿ ಅಂತೇಳಿ ಬಂದರು. ಕಲ್ಯಾಣಕ್ಕೆ ಬಂದರು. ಇವ್ರು ಕಲ್ಯಾಣಕ್ಕೆ ಬರೋದ್ರ ಒಳಗನ, ಇವರು ಬಂದು ಕಲ್ಯಾಣವನ್ನು ಮುಟ್ಟದ್ರೊಳಗನ ಅವ್ರ ಗಂಟು ತ್ರಿಪುರಾಂತಿಕೇರಿ ದಂಡಿ ಮ್ಯಾಗ ಮೊದಲ ಬಂದು ಬಂದಿತ್ತು. ಆಶ್ಚರ್ಯ ಆಯ್ತು ರಾಯಮ್ಮನಿಗೆ, ಇದು ಹೆಂಗೆ ಬಂತು ಗಂಟು? ಬಂದದ, ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಡ. ಬಂದ್ವಿಲ್ಲ, ನಾವು ಬಂದ್ವಿ, ಗಂಟು ಬಿಟ್ಟು ಬಂದಿವಿ ಅನ್ನೋ ಚಿಂತಿತ್ತು. ಗಂಟು ಬಂತಲ್ಲ, ಇನ್ನು ಅದರ ನಂಟ ಮುರಿದು ಹೋತು. ಬೇಡ, ಸೊಲ್ಲಾಪುರದ ನಂಟ ಬೇಡ. ಮುಂದೆ 6 ದಿನ ಬಿಟ್ಟು ಸೊಲ್ಲಾಪುರದಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡೋದು ನಡೆದಿತ್ತಲ್ಲ, ಹಾಕ್ತಿದ್ರಲ್ಲ ನೀರು. ಗಂಗೇಚೆ ಯಮುನೇಚೆ ಗೋದಾವರಿಚೆ ಸಿಂಧು ಕಾವೇರಿ ಜಲಸಂಗದೆ ತೊಗೊಂಡು ಬರೋದರ ತಮ್ಮ ಮನೆ ಹಿತ್ತಲಾಗಿ ನೀರ, ತೊಗೊಂಡು ಬರೋದರ ತಮ್ಮ ಮನೆ ಹಳದಾಗಿನ ನೀರು, ಬಾವ್ಯಾಗಿನ ನೀರು, ಬೋರ್ನ್ಯಾಗಿನ ನೀರ ಹೇಳೋದರ ಕಂಡಪಟ್ಟಿ ಮಂತ್ರ. ಗಂಗಾ ನದಿ ನೀರು ತಂದೀನಿ, ಯಮುನಾ ನದಿ ನೀರು ತಂದೀನಿ, ಕಾವೇರಿ ನದಿ ನೀರು ತಂದೀನಿ, ಸಿಂಧೂ ನದಿ ನೀರು ತಂದೀನಿ. ಸಿಂಧೂ ನದಿ ಇಲ್ಲಿ ಯಾಕೆ ಬರ್ತದೆ? ಪಾಕಿಸ್ತಾನದಾಗ ಹರಿತಿತ್ತು. ಗಂಗಾ ನದಿ ಹಿಮಾಲಯದಿಂದ ಹೋತತ್ತ ಕಡೆ ಸಮುದ್ರ ದಂಡಿಗೆ. ಅಲ್ಲ, ಇದ್ದದ್ದು ಖರೆ ಹೇಳ್ರಿ ಅಂತಾರೆ ಬಸವಣ್ಣನವರು. ಇಲ್ಲದ ಮಂತ್ರ ಯಾಕೆ ಸುಳ್ಳು ಸುಳ್ಳು ಹೇಳಕ್ಕೆ ಹೋಗ್ತೀರಿ? ಖರೆ ಹೇಳ್ರಿ. ನೀರ ನೆರೆಯಲ್ಲಿ ಕಾತನೇನು ಬಿಸಿಲಿನಿಂದ ಬಳಲಿದಾನೆ. ನೋಡ್ರಿ, ಇದನ್ನ ಹೊಳ್ಳಿ ಮತ್ತೆ ಸಿದ್ದರಾಮನ ಪ್ರಶ್ನೆ ಕೇಳ್ತಾನೆ. ಯಾವ ಸೊನ್ನಲಿಗೆ ಸಿದ್ದರಾಮ ಸ್ಥಾವರಲಿಂಗ ಪೂಜೆ ಮಾಡಿದ್ದಲ್ಲ ಅವನ ಕೇಳ್ತಾನ. ಕೆರೆಯ ನೀರು ಮರದ ಪುಷ್ಪ ತಂದು ಪೂಜಿಸಿದರೆ ಆಗುವುದೇ ಲಿಂಗಾರ್ಚನೆ. ಕೆರೆಯಾಗಿನ ನೀರು ತೊಗೊಂಡು ಬಂದು ಜಗ್ಗಷ್ಟು ಹೂಪತ್ರ ಅದಾವಂತ ತೊಗೊಂಡು ಬಂದು ಲಿಂಗಕ್ಕೆ ಏರಿಸಿಬಿಟ್ರೆ ಪೂಜೆ ಆಗ್ಬೇಕತ್ತೇನು? ನೀರ ನೆರೆಯಲ್ಲಿ ಕಾತನೇನು ಬಿಸಿಲಿನಿಂದ ಬಳಲಿದನೆ, ಪುಷ್ಪವನ್ನು ಏರಿಸಲಿ ಕಾತನೇನು ವಿಠರಾಜನೇ. ತನ್ನ ಮನವೆಂಬ ನೀರಿನಿಂದ, ತನ್ನ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ, ಆತರನೇ ಲಿಂಗಾರ್ಚಕರೆನ್ಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಹಿಂದಗಡೆ ಬರ್ತದೆ ವಚನ್ರೆ, ಅದು ಮೊದಲು ಹಿಂಗೆ ಬರ್ದಿಲ್ಲ. ಮೊದಲು ಬೇಡ ಉಲ್ಟಾನ ಇದ್ದವ, ಬಹಳ ಉಲ್ಟಾ ಇದ್ದು ಸಿದ್ದರಾಮ. ನಂತರ ಅವನ ಬರ್ತದ್ದ ಇದು ಬಹಳ ಬದಲಾದ ಸಿದ್ದರಾಮ. ಎಷ್ಟು ಬದಲಾದಂದ್ರೆ ಸಮತೆ ಗಾರುಡಿಗನನ್ನು ಕುಶಿರ್ತಾರ. ಇಂತಹ ಲಿಂಗಕ್ಕೆ ಅಭಿಷೇಕ ನಡೀತು. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಪ್ರಸಂಗ ಬಂತು ಅಂತ ಹೇಳ್ತೀನಿ. ಭಾಳ ಜನ ನಾವು ಭಾಳಷ್ಟು ನೀರು ತೊಗೊಂಡು ಬಂದು ದೇವರಿಗೆ ಹಾಕಿದ್ರೆ ದೇವರು ಸಂತೃಪ್ತಿ ಪಡ್ತಾನಂತ ತಿಳ್ಕೊಂಡಿರು. ಸುಳ್ಳು, ಹಂಗೇನಿಲ್ಲ. ಹೇಳ್ತಾರೆ, ನಮ್ಮ ಒಪ್ಪಿಲ್ಲ. ಮಜ್ಜನ ಕೆರೆದು ಫಲವ ಬೇಡುವರು, ತಮಗೆಲ್ಲಿಯೋದು ಆ ಫಲವು ಸೀತಾಳಕ್ಕಲ್ಲದೆ ಅಲ್ಲಂಪ್ರಭುಗಳು ಬರೀತಾರೆ. ಪತ್ರೆ ಪುಷ್ಪಗಳನ್ನರ್ಪಿಸಿ ಫಲವ ಬೇಡುವರು, ತಮಗೆಲ್ಲಿಯೋದು ಆ ಫಲವು ಗಿಡಗಳಿಗಲ್ಲದೆ. ಸೈದಾನವನ್ನರ್ಪಿಸಿ ಫಲವ ಬೇಡುವರು, ತಮಗೆಲ್ಲಿಯೋದು ಆ ಫಲವು 18 ಧಾನ್ಯಕ್ಕಲ್ಲದೆ ಅಂತ ಹೇಳ್ತಾರೆ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಅನ್ಯಾಯಗಳನ್ನೇನೆಂಬೆ ಮಹೇಶ್ವರ. ಏನು ನೋಡುತ್ತಿರಬೇಕು? 101 ಕೊಡ ಹಾಕೋದಂತ ದೇವರಿಗೆ. 101 ಕೊಡ ದೇವರಿಗೆ ಹಾಕಿ ನೆಲದಾಗ ಸುರಿವಿ, ಮಂದಿಗೆಲ್ಲ ನೀರಿಲ್ದಂಗೆ ಮಾಡಿಟ್ರಿ. ಪ್ರಪಂಚ ಹೇಳ್ತೈತಿ ಅಪ್ಪು ಇಲ್ಲದೆ ಒಪ್ಪಿಕೊಳ್ಳದ ಈಜಗ ಅಂತ ವಚನಕಾರ ಹೇಳ್ತಾರ. ಅಪ್ಪು ಅಂದ್ರೆ ನೀರು, ನೀರಿದ್ರ ನೀ ಇರು, ಇಲ್ಲದಿದ್ರೆ ನಿಂದ ಏನು ಕೆಲಸ ಇಲ್ಲ, ಕಟ್ಕೊಂಡಿಡು ಭೂಮಿಯಿಂದ ಅಂತ ಹೇಳ್ತಾರ. ನೀರು, ನೀ ಅದಿ ಇರು, ನೀರಿದ್ದಲ್ಲಿ ಇರು. ಅದಕ್ಕೆ ಹಿಂದಿನ ಹಿರಿಯರು ಹೊಳೆ ಇದ್ದಲ್ಲಿ, ಕೆರೆ ಇದ್ದಲ್ಲಿ ಊರು ಕಟ್ಟ್ಯಾರ. ಶಾಣ್ಯರವು. ಅಪ್ಪು ಇಲ್ಲದೆ ಒಪ್ಪಿಕೊಳ್ಳದ ಈ ಜಾಗ ಎಲ್ಲಿ ನೀರೈತಲ್ಲಿ ನಾಗರಿಕತೆ ಬೆಳೆದತ್ತೆ. ಈಜಿಪ್ಟ್ ನಾಗರಿಕತೆ ನೈಲ ನದಿಯ ದಂಡೆಯ ಮೇಲೆ ಬೆಳೀತು. ಮೆಸೊಪೊಟಮಿಯಾ ನಾಗರಿಕತೆ ಯುಫ್ರೆಟಿಸ್ ಮತ್ತು ಟೆಗ್ರಿಸ್ ನದಿಗಳ ಮೇಲೆ ಬೆಳೀತು. ಸಿಂಧೂ ನದಿಯ ನಾಗರಿಕತೆ ಮೇಲೆ, ಹರಪ್ಪ ಮೈಂಜೋದಾರ ನಾಗರಿಕತೆ ಮೇಲೆ, ಸರಸ್ವತಿಯ ನದಿಯ ದಂಡೆಯ ಮೇಲೆ ಭಾರತ ದೇಶದ ಪರಂಪರೆ ಬೆಳೀತು ಅಂತ ಇತಿಹಾಸದಲ್ಲಿ ಓದ್ತೀವಿ. ನದಿ ಇದ್ದಲ್ಲಿ, ಹೊಳೆ ಇದ್ದಲ್ಲಿ, ಹಳ್ಳಿದ್ದಲ್ಲಿ ಊರುಗಳನ್ನು ಕಟ್ಟ್ಯಾರ. ಇವತ್ತು ಆ ನೀರು, ನೀ ಅದಿರು, ನೀರಿದ್ರೆ ನೀ ಇರು, ಇಲ್ಲದಿದ್ರೆ ನೀ ಇರಬೇಡ, ನಿಂದೇನು ಕೆಲಸ ಇಲ್ಲ ಅಂತ ಹೇಳಿ. ಏನು ನೋಡ್ತಿರ್ಬೇಕು? ನೀರು ಹೆಚ್ಚಾದ್ರೆ ಸೀಲು ಹೆಚ್ಚಾಕತ್ತೆ. ನೀರು ಹೆಚ್ಚಾದ್ರೆ ಸೀಲು ಹೆಚ್ಚಂತ. ಈ ಹಳ್ಳಿಯಾಗ ಕೆಲವು ಮಂದಿ ನೋಡ್ತಿರ್ಬೇಕು ನೀವು. ಹೆಂಗೆ ಮಾಡ್ತಿರ್ತಾರಂದ್ರೆ, ಯಾರ ಕಟ್ಟಿ ಮೇಲೆ ಬಂದು ಕೂತು ಹೋದ್ರಿಲ್ಲ, ಒಂಚರಿಗೆ ನೀರು ತೊಗೊಂಬಂದು ಪಟ್ ಹಂಗೆ ಕಲ್ಲಿಗೆ ಹೊಡೆದದ್ದ ನಮ್ಮ ಹುಟ್ಟಿದ ಊರಾಗ ಒಂದು ಮುದುಕಿ ಇತ್ತು, ಹಳೆ ಮುದುಕಿ.
ದಿವಸ ಮನಿ ಬಾಗಿಲು ಮುಂದೆ ದಿನ ಒಂದು 3 ಕೊಡ ನೀರು ಹೊಡಿತಿತ್ತದ ಕಟ್ಟಿಗೆ. ಯಾಕಂದ್ರೆ ಮಂದಿ ಬಂದು ಕುಂತು ಹೋಗಿರ್ತಾರಂತ ಮೈಲಿಗೆ ಆಗಿರ್ತಾವ. ಒಂದು 3 ದಿನ ನೀರ ಬರದಂಗೆ ಆಗಿಬಿಟ್ರೆ ಹೊಡ್ಕೊಳ್ಳೋದು ಹೋಗತಿ, ತೊಳ್ಕೊಳ್ಳೋದು. ಅವ ಅಕಸ್ಮಾತ್ ನೀರು ಬೇಡ ಏನಾರ ಮನಿ ಮುಂದೆ ಓಣಿ ಮುಂದೆ ಹಾದಿಗಿದ್ರೆ ಮುಗಿದವತ್ತು ಒಂದು ಪರಿಸ್ಥಿತಿ. ಹೆಣ್ಮಕ್ಳು ಅವನ ವಂಶನೆಲ್ಲ ತೊಳಬಿಡ್ತಾರೆ. ನೀರು ಹೆಚ್ಚಾದ್ರೆ ಸೀಲ್ ಹೆಚ್ಚಾಕತ್ತೆ ಅಂತ ನೋಡಿ ಎಷ್ಟು ಚಂದ ಹೇಳ್ತಾರೆ ವಚನಕ್ಕೆ. ನೀರು ಹೆಚ್ಚಾದ್ರೆ ಸೀಲ್ ಹೆಚ್ಚು. ಹಳ್ಳ ಮಳ್ಳ ತೊಳ್ಕೊಳ್ಳೋದು. ಅದಕ್ಕೆ ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರ, ತಿಳಿ ನೀರೆಂಬೆ. ಬರೀ ಎಲ್ಲದಕ್ಕೂ ತಿಳಿ ನೀರ ಅಂತಿದಿ, ಕುಡಿಯಾಕ, ತೊಳ್ಯಾಕ ಎಲ್ಲದಕ್ಕೂ ತಿಳಿ ನೀರೆಂಬೆ. ಬರೀ ತಿಳಿ ನೀರು ಅಂದಿ. ಈ ತಿಳಿ ನೀರನ್ನು ಬದಲಿ ನಿನ್ನನ್ನು ನೀ ತಿಳ್ಕೊಂಡ್ಬಿಟ್ಟಿದ್ರೆ ನೀನೇ ಕಪಿಲ ಸಿದ್ಧ ಮಲ್ಲ ಏನಾಗುತ್ತಿದ್ದೆ ಅನ್ನೋ ಚಂದ. ಇದನ್ನ ಹಿಂದಗಡೆ ಬರೋದ, ಮೊದಲು ಬರೋದಿಲ್ಲ. ಯಾಕಂದ್ರೆ ಶೈವ ಪರಂಪರೆಯ ಸಿದ್ದರಾಮ ಲಿಂಗಾಯತ ಪರಂಪರೆಯ ಅರಸ ಶರಣನಾಗುವಂಥ ಪ್ರಸಂಗವನ್ನು ಹೇಳಬೇಕಾಗಿದೆ. ಬರೀ ಎಲ್ಲದಕ್ಕೂ ತಿಳಿನೀರು ಅಂತೀರಿ, ತಿಳಿನೀರು ಎಲ್ಲದಕ್ಕೂ ತಿಳಿನೀರು ಅಂತೀರಿ. ಹೌದು, ಬರೀ ತಿಳಿನೀರಿನೊಳಗೆ ಸಮಯ ಕಳೆದ್ರಿ. ಆ ನೀರು ಹೆಂಗೆ ತಿಳಿ ಆಗೈತಿ, ಗೊಡಗಿದ್ದ ನೀರು ಹೆಂಗೆ ಫಿಲ್ಟರ್ ಆಗೈತಿ, ಹಂಗೆ ನೀನು ಫಿಲ್ಟರ್ ಆಗಿಬಿಟ್ಟಿದ್ರೆ, ನೀನು ತಿಳಿ ಆಗಿಬಿಟ್ಟಿದ್ರೆ ನೀನ ಕಪಿಲ ಸಿದ್ಧ ಮಲ್ಲಯ್ಯ ಹಾಕಿದ್ದೆ ಅಂತ ಹೇಳ್ತಾನೆ. ನಾ ಹೆಂಗೆ ಫಿಲ್ಟರ್ ಆಗ್ಬೇಕ್ರಿ, ಯಾವ್ದಾರ ಮಷೀನ್ಯಾಗ ಹೋಗಿ ಕುಂದ್ರಬೇಕು ಅಂತ ಕೇಳಿ. ಹಂಗೆಲ್ಲ ಅನುಭವ ಮಂಟಪ, ಲಿಂಗ ಪೂಜೆ, ಶಿವಯೋಗ, ಶರಣರ ಗೋಷ್ಠಿ, ಭಜನೆ, ಪ್ರಾರ್ಥನೆ ಇವ ಫಿಲ್ಟರ್ ಮಾಡುವ. ನಮ್ಮನ್ನು ಫಿಲ್ಟರ್ ಮಾಡೋಕ್ಕೆ ಯಾವ ಮಷೀನು ಕಂಡು ಹಿಡಿದಿಲ್ಲ. ಮನುಷ್ಯನ ರೋಗಗಳಿಗೆ ಔಷಧಗಳನ್ನು ಕಂಡು ಹಿಡಿದ್ರು, ಆದ್ರೆ ಮನುಷ್ಯನ ಸ್ವಭಾವಕ್ಕೆ ಯಾವ ಔಷಧವನ್ನು ಕಂಡು ಹಿಡಿದ್ರು. ಇವತ್ತು ಮನುಷ್ಯನಿಗೆ ರೋಗ ಬಂದದ, ಜಡ್ಡು ಬಂದದ ಅಂದ್ರೆ ಅದಕ್ಕೆ ಗುಳಿಗೆ, ಇಂಜೆಕ್ಷನ್ಗಳದಾವ, ಆಪರೇಷನ್ಗಳದಾವ. ಆದ್ರೆ ಈ ಮನುಷ್ಯ ಭಾಳ ಮಾತಾಡ್ದಂಗೆ ಮಾಡ್ರಿ ಅಂತಂದ್ರೆ ಹಂಗೆ ಮಾಡಕ್ಕೆ ಬರೋದಿಲ್ಲ. ಬಾಯಿನ ಹೋಗುವಂಗೆ ಇಂಜೆಕ್ಷನ್ ಕೊಡ್ಬೇಕು ನೋಡಿ. ಬದಲಾಗಬೇಕವ ಮನುಷ್ಯನ ಸ್ವಭಾವಗಳಿಗೆ. ಇದು ಭಾಳ ಸಿಟ್ಟದ ನೋಡ್ರಿ, ಒಂದು ಇಂಜೆಕ್ಷನ್ ಮಾಡಿ ಒಂದು ಸಿಟ್ಟು ಕಳೆದು ಬಿಟ್ರೆ ಅಂದ್ರೆ ಕಳ್ಯಾಕೆ ಬರಂಗಿಲ್ಲ. ಹಂಗಿಲ್ಲ, ಸ್ವಭಾವಗಳಿಗೆ ಔಷಧ ಇಲ್ಲ ಅಂತ ನೋಡ. ಅದಕ್ಕೆ ನಮ್ಮಂಗ ನಾನು ಇನ್ನೊಬ್ರು ಸ್ವಭಾವದವ್ರು ಇರ್ಬೇಕು ಅನ್ನೋದು ಬಯಸೋದು ತಪ್ಪಂತ. ಲೋಕದೊಳಗೆ ಹುಟ್ಟಿದ ಬಳಿಕ ಒಬ್ಬರೊಬ್ಬರು ಸ್ವಭಾವ ಒಂದೊಂದು ನಮೂನಿ ಇರ್ತಾವಂತ. ಅವ್ರ ಸ್ವಭಾವಕ್ಕೆ ನಾವು ಹೊಂದ್ಕೋಬೇಕಂತ, ಹೊಂದ್ಕೊಳಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕಂತ. ನಮ್ಮಂಗ ಅವ್ರು ಆಗ್ಬೇಕಂದ್ವಿ, ಜಗಳ ಹತ್ತಾವ. ಸ್ವಭಾವಕ್ಕೆ ಔಷಧಿ ಇಲ್ಲ. ಒಂದ ಮನ್ಯಾಗನ ಗಂಡ ಹೆಂಡತಿಗೆ 3 ಮಂದಿ ಮಕ್ಕಳು, 3 ಮಂದಿ ಸ್ವಭಾವನ ಒಂದು ನಮೂನಿ, ಬುದ್ಧಿನ ಒಂದು ನಮೂನಿ ಇರ್ತಾವ. ಹಿಂಗ್ಯಾಕಂದ್ರೆ ಹಂಗೆ ಅದೇನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಉತ್ತರನೇ ಇಲ್ಲ. ಸೈನ್ಸ್ ಹೇಳ್ತೈತಿ 2 ಕುಡಿದ್ರೆ 4, 1, 5 ಆಗೋದಿಲ್ಲ. ಅದು ಹಂಗೈತಿ, ಏನು ಮಾಡಕ್ಕೆ ಬರೋದಿಲ್ಲ. ಸಂಸ್ಕಾರದ ಫಲ ಬಂದಿರ್ತೈತಿ ಅಲ್ಲಿ. ಸ್ವಭಾವಗಳಿಗೆ ಔಷಧಿಯನ್ನು ಕೊಡುವಂಥ ಪ್ರಯತ್ನ ಅಂದ್ರನ ಇದೆ ಶರಣ ಅನುಭವ ಗೋಷ್ಠಿ. ಸ್ವಭಾವಗಳಿಗೆ ಔಷಧಿಯನ್ನು ಕೊಡುವ ಶರಣ. ಸ್ವಭಾವ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ನಮ್ಮ ಅಂತರಂಗದ ಅರಿವಿನೊಳಗೆ ಅರಿವು ಜಾಗೃತಿಯಾಗಿ ಅದು ಕ್ರಿಯಾರೂಪದಾಗ ಬರುವುದಿಲ್ಲವೋ, ಎಷ್ಟು ಶಾಸ್ತ್ರಗಳು, ಎಷ್ಟು ವಚನಗಳು ಹೇಳಿದ್ರು ಕೂಡ ಅದು ಬೊರಗಲ ಮೇಲೆ ನೀರು ಸುರಿದಂಗೆ ಅಂತ ಹೇಳ್ತಾರೆ. ನಮ್ಮ ಅರಿವಿನೊಳಗೆ ಬರ್ಬೇಕಂತ. ನೀವು ಬೇಕಾದಟಕ್ಕೆ ಮಂದಿ ಕಡೆಯಿಂದ ಬುದ್ಧಿ ಹೇಳಿಸ್ರಿ, ನೀವು ಹ್ಞೂ ಅಂತಾರವ್ರು, ಮತ್ತು 3 ದಿವಸಕ್ಕೆ ಮತ್ತು ಹಂಗೆ ಆಗಿರ್ತಾರೆ. ಯಾಕೆ? ಯಾರದಾರ ಒತ್ತಾಯಕ್ಕೆ ಬದಲಾಗೋದಲ್ಲ, ತಾನು ತನ್ನನ್ನು ಸಹಜವಾಗಿ ತಿಳ್ಕೊಂಡು ಏನು ಬದಲಾಕ್ಕಾನಲ್ಲ, ಅವ ಎಂದೆಂದಿಗೂ ಬದಲಾಕ್ಕಾನ. ನೆನಪಿಟ್ಕೊ, ಸಹಜವಾಗಿ ಬದಲಾಗಬೇಕು. ಅವನೊಳಗೆ ಅರಿವು ಬರಬೇಕು, ಅವನೊಳಗೆ ತಿಳುವಳಿಕೆ ಬರಬೇಕು. ಹೌದು, ಇದು ನಾ ಮಾಡೋದು ತಪ್ಪು ಅನ್ನುವಂಥದ್ದು ಸತ್ಯ ಗೊತ್ತಾಗಬೇಕು ಅವನಿಗೆ. ಮತ್ತು ಬರೀ ಗೊತ್ತಾದ್ರೆ ನಡೆಯಂಗಿಲ್ಲ. ಜ್ಞಾನ ಬಂತ ಕರೆ, ಅರಿವಿನೊಳಗೆ ಬಂದ ಜ್ಞಾನ ಅದು ಕ್ರಿಯಾರೂಪದಾಗ ಬರಬೇಕು. ಕ್ರಿಯಾರೂಪದಾಗ ಅಂದ್ರೆ ಹಂಗೆ ಒಂದು ಉದಾಹರಣೆ ಹೇಳ್ತೇನೆ. ಕುಡಿಯೋದು ತಪ್ಪು ಅನ್ನೋದು ಗೊತ್ತಾಕತಿ. ಜ್ಞಾನನ ಕುಡಿಯೋದು ತಪ್ಪು. ಇದರಿಂದ ಶರೀರ ಹಾಳು, ಮನಸ್ಸು ಹಾಳು, ಬುದ್ಧಿ ಹಾಳು, ಆಯುಷ್ಯ ಹಾಳು, ಸಂಪತ್ತು ಹಾಳು, ಎಲ್ಲ ಗೊತ್ತಾಕತಿ. ಅರಿವು ಬಂತು ಕರೆ. ಆದ್ರೆ ಅಂತರಂಗದಲ್ಲಿ ಅರಿವಾದಂಥ ಜ್ಞಾನ ಬಹಿರಂಗದಲ್ಲಿ ಇಚ್ಛಾಶಕ್ತಿಯಾಗಿ, ಕ್ರಿಯಾಶಕ್ತಿಯಾಗಿ ಬರಲಿಲ್ಲ ಅಂದ್ರೆ, ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಆ ಜ್ಞಾನಕ್ಕೇನು ಕಿಮ್ಮತ್ತಿಲ್ಲ ಅಂತ ಹೇಳ್ತಾರೆ. ಆ ಜ್ಞಾನಕ್ಕೇನು ಕಿಮ್ಮತ್ತಿಲ್ಲ. ಅದು ಆಚರಣೆ ಒಳಗೆ ಬರ್ಬೇಕಂತ. ಯಾರದಾದ್ರೂ ಅಟ ಪ್ರವಚನಗಳನ್ನು ತಾಸುಗಟ್ಟಲೆ ಕೇಳಿದ್ರಿ, ತಾಸು ಕೇಳಿದ ಪ್ರವಚನದ ನುಡಿಗಳೊಳಗೆ 1-2 ನುಡಿಗಳರ ಬದುಕಿನಲ್ಲಿ ಅಳವಟ್ಟಾಗ ತಾಸು ಪ್ರವಚನ ಕೇಳಿದ್ದು ಸಾರ್ಥಕ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲದಿದ್ರೆ ಇದು ಒಂದು ರೀತಿ ಸೀರಿಯಲ್ ನೋಡಿ ಹೋದಂಗನ, ಏನು ಮಾಡೋಕ್ಕಾಗೋದಿಲ್ಲ.